ನಮಸ್ಕಾರ ವೀಕ್ಷಕರೇ. ಈಗ ನಾವು 4ನೇ ಅಧ್ಯಾಯದ 5ನೇ ಶ್ಲೋಕವನ್ನು ನೋಡೋಣ. ಹಿಂದಿನ ಶ್ಲೋಕದಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ ಕೃಷ್ಣನಿಗೆ. ಅದಕ್ಕೆ ಕೃಷ್ಣ ಹೀಗೆ ಉತ್ತರ ಕೊಡ್ತಾನೆ. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅರ್ಜುನ ಅಥವಾ ಪರಂತಪ, ಇಲ್ಲಿ ಎರಡು ರೀತಿಯಲ್ಲೂ ಕೃಷ್ಣ ಅರ್ಜುನನ ಸಂಬೋಧನೆ ಮಾಡ್ತಾನೆ. ಮೊದಲೇ ನಾವು ತಿಳಿದಿದ್ದೀವಿ, ಪರಂತಪ ಅಂದರೆ ತನ್ನೊಳಗಿನ ವೈರಿಯನ್ನು ಸುಡುವವನು ಅಂತ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ. ಬಹೂನಿ ಮೇ ವ್ಯತೀತಾನಿ, ತುಂಬ ಜನ್ಮಗಳು ಕಳೆದು ಹೋಗಿವೆ. ತಾನಿ ಅಹಂ ವೇದ, ಅವುಗಳನ್ನು ನಾನು ತಿಳಿದುಕೊಂಡಿರುತ್ತೇನೆ. ಆದರೆ ಅವೆಲ್ಲವುಗಳನ್ನು ಸರ್ವಾಣಿ ತಾನಿ ಅಹಂ ವೇದ, ವೇದ ಅಂದರೆ ಇಲ್ಲಿ ತಿಳಿದುಕೊಂಡಿರುವುದು ಅಂತ ಅರ್ಥ. ನತ್ವಂ ವೇತ್ಥ ಪರಂತಪ, ಆದರೆ ನಿನಗೆ ಅದರ ಪರಿಚಯವಿಲ್ಲ ಅಂತ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಹಾಗಾದರೆ ಈ ಪ್ರಶ್ನೆ ಯಾಕೆ ಉತ್ಪತ್ತಿ ಆಗುತ್ತೆ ಅಂದರೆ, ಯಾವ ವಾಸುದೇವೇ ಅನೀಶ್ವರ ಅಸರ್ವಜ್ಞ ಶಂಕಾ ನಿವಾರಣಾರ್ಥಂ ಅಥವಾ ಪರಿಹಾರ ಹರನ್ ಶ್ರೀ ಭಗವಾನ್ ವಾಚ. ಅಂದರೆ ಈಗ ನಿಮ್ಮಲ್ಲಿ ಇರುವ ಈ ಶ್ರೀ ವಾಸುದೇವನ ಅಥವಾ ಭಗವಂತ ಶ್ರೀಕೃಷ್ಣನ ಅನೀಶ್ವರತ್ವ ಅಥವಾ ಆ ಒಂದು ಸರ್ವಜ್ಞ ಶಂಕ, ಅವನಲ್ಲಿ ಆ ಒಂದು ಶಕ್ತಿ ಇದೆಯೋ ಇಲ್ಲ ಅಂತ ಒಂದು ಪ್ರಶ್ನೆ ಏನಾದ್ರು ಉದ್ಭವಿಸಿದರೆ ಅದನ್ನು ಪರಿಹಾರ ಮಾಡಲು ಈ ಥರ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ನಿನಗೆ ಕೇವಲ ಜನ್ಮಾಂತರಗಳು ಏನು ಕಳೆದು ಹೋಗಿದ್ದೇವೋ ಈ ಶರೀರಕ್ಕೆ, ಆತ್ಮಕ್ಕೆ, ಆದರೆ ಅದರ ಪರಿಚಯ ಕೇವಲ ನಿನಗಿಲ್ಲ ಅಥವಾ ನೆನಪಿಲ್ಲ ನಿನಗೆ, ಆದರೆ ಅದೆಲ್ಲವೂ ನನಗೆ ನೆನಪಿದೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಸಾರಿ ಹೇಳ್ತಾನೆ ಈ ಶ್ಲೋಕದಲ್ಲಿ.